ಫೋನ್. ಹಲೋ, ಹಾ ಹೇಳೋ ಭೂಪತಿ. ಭದ್ರಮ್ಮ, ನಮ್ ವಿಕ್ಕಿ ಆರಾಮಾಗಿದಾನ? ಏನ್ ಮಾತಾಡ್ತಾ ಇದೀಯಾ? ನಿನ್ ಮಗ ಇರೋದು ಈ ಭದ್ರಮ್ಮನ ಭದ್ರಕೋಟೆಯಲ್ಲಿ. ಅವನ್ ಚಿಂತೆ ಬಿಟ್ಬಿಡು. ನಿನ್ ಮಗ ರಾಜ ಮಹಾರಾಜನ್ ತರ ಇದಾನೆ ಕಣೋ. ಅವ್ ನಿನ್ ಹತ್ರ ಸೇಫ್ ಆಗಿರೋದು ಪೊಲೀಸ್ನವ್ರಿಗೆ ಗೊತ್ತಾಗಿದೆ. ಯಾವುದಕ್ಕೂ ಹುಷಾರಾಗಿರು, ಓಕೆ? ಈ ಭದ್ರಮ್ಮನ ಕೋಟೆಗೆ ಪೊಲೀಸ್ನವ್ರು ಬರದ? ನನ್ ಮನೆ ಗೇಟ್ ದಾಟಿ ಒಳಗ್ ಬರೋಕೆ 8 ಗುಂಡಿಗೆ ಇರ್ಬೇಕು. ಬರ್ಲಿ, ಅದ್ಯಾವನ್ ಬರ್ತಾನೆ ಬರ್ಲಿ. ಬರ್ತಾ ಇರೋದು ಅವನಲ್ಲ, ಅವಳು ಕಿರಣ್ ಬೇಡಿ ಅಂತ, ಬೆಂಕಿ ಬೆಂಕಿ ಅಂತ ಹೆಣ್ಣು. ನನ್ ಮಗ ಅವಳ ಕೈಗೆ ಸಿಕ್ಕಿದ್ರೆ ಅವನ ಕತೆ ಮುಗೀತು. ಎಂಟೈರ್ ಮಧುರೈ ಡಿಸ್ಟಿಕ್ ಅಲ್ಲಿ ಗಂಡ್ಸೇನ ಎದುರು ನಿಂತು ಮಾತಾಡೋಕೆ ಹೆದರ್ಕೋತಾನೆ. ಒಂದ್ ಹೆಂಗಸ್ರ ಬಗ್ಗೆ ಮಾತಾಡ್ತೀಯ? ಆ ಕಡೆಯಿಂದ ಬರ್ತಾ ಕಿರಣ್ ಬೇಡಿ, ಈ ಕಡೆಯಿಂದ ಹೋಗ್ತಾ ಡೆಡ್ ಬಾಡಿ. ಇವತ್ತು ಯಾರು ನೆತ್ಬೇಕು ಅಂತ ಒದ್ದಾಡ್ತಾ ಇದ್ದೆ. ಅವಳು ಸಾವು ಈ ಭದ್ರಮ್ಮನ ಕೈಲಿ ಅಂತ ಆ ಬ್ರಹ್ಮ ಬರ್ದ್ಬಿಟ್ಟಿದ್ದಾನೆ. ಅವಳಿಗೆ ತಾಕತ್ತಿದ್ರೆ ಈ ತಮಿಳ್ನಾಡಿಗೆ ಕಾಲಿಡ್ಲಿ. ನನ್ ಸವಾಸನೆ ಬೇಡ ಅಂತ ಈ ಊರಿನ ಪೊಲೀಸ್ನವರು ಸ್ಟೇಷನ್ ಖಾಲಿ ಮಾಡ್ಕೊಂಡು ಹೊಟ್ಟೋದ್ರು. ಅಂತದ್ರಲ್ಲಿ ನನ್ ಮನೆ ಗೋಡೆ ಹೊಡ್ಕೊಂಡು ಒಳಗ್ ಬಂದಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕಾನೂನು ದೃಷ್ಟಿಲಿ ತಪ್ಪು ಮಾಡದವನು ತಪ್ಪಿಸ್ಕೊಂಡು ಹೋದವನು ಚೈನಾದಲ್ಲೇ ಕೂತಿದ್ರು ಆ ಗೋಡೆನೆ ಒಡೆದು ಕರ್ಕೊಂಡ್ ಬರ್ತೀನಿ. ಭೂಪತಿ ಮಗನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅವನು ಬಂದ್ರೆ ಕರ್ಕೊಂಡು ಹೋಗ್ತೀನಿ, ಬರ್ದೆ ಹೋದ್ರೂ ಕರ್ಕೊಂಡು ಹೋಗ್ತೀನಿ. என்னடா நாயே, நான் யாரு என்னங்கிறது இவளுக்கு சொல்லலையா? டேய், எங்க ஆளுங்க மேல கேஸ் போட்டான்னா உன்னை இந்த ಸ್ಟೇಷನ್ ಕೊಳತಿ ಸಾಂಬಲಾಕಿಡುವೆ. ಆವತ್ತು ನೀನು ಚಪ್ಲಿಲ್ ಹೊಡೆದಾಗ್ಲೇ ಇದೇ ಪೊಲೀಸ್ ನಿನ್ನ ಬೂಟಲ್ಲಿ ಹೊಡೆದಿದ್ರೆ ಇವತ್ತು ನಾನು ಇಲ್ಲಿಗೆ ಬರ್ಬೇಕಾಗಿರ್ಲಿಲ್ಲ. ಕಿರಣ್ ಬೇಡಿ, ನನ್ ದೃಷ್ಟಿಗೆ ಬಿದ್ದೆಷ್ಟೋ ಜನ ಈ ತಮಿಳ್ನಾಡಲ್ಲಿ ಟಿಪ್ಪು ದೆಸೆ ಇಲ್ದಂಗೆ ದಿಕ್ಕಪಾಲಾಗೋಗಿದ್ದಾರೆ. ನನ್ನನ್ನು ಎದುರಾಕೊಂಡು ಪೊಲೀಸ್ ಅಧಿಕಾರಿಗಳು, ರೌಡಿಗಳು, ರಾಜಕಾರಣಿಗಳು ಇದೇ ಮಧುರೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ನೀನ್ ಯಾವ ಲೆಕ್ಕನೆ? ಗವರ್ಮೆಂಟ್ ನ ಪೊಲೀಸ್ ಅಧಿಕಾರಿಗಳನ್ನ ನಿನ್ನ ಮನೆ ನಾಯಿಗಳು ಅಂತ ತಿಳ್ಕೊಂಡಿರೋ ನಿನ್ನ ಇವತ್ತು ಇದೇ ಮಧುರೆ ಮಣ್ಣಲ್ಲಿ ಮಲಗಿಸಿ ಹಾಲು ತುಪ್ಪ ಹೋಗ್ತೀನಿ. ಇದು ಆ ತಾಯಿ ಮೀನಾಕ್ಷಿ ಪಾದದ ಮೇಲಾಣೆ. ನಿನಗೆ ತಲೆನೋವು ಬಂದಾಗ ರಿಲ್ಯಾಕ್ಸ್ ಆಗೋಕೆ ಸೇದಿ ಬಿಸಾಡೋ ಗಣೇಶ್ ಬಿಡಿ ಅಂತ ತಿಳ್ಕೋಬೇಡ. ನಿನ್ನ ತಲೆನೆ ತಗೊಂಡ್ ಹೋಗೋಕ್ ಬಂದಿರೋ ಕಿರಣ್ ಬೇಡಿ. ಇದು ನನ್ ಕೋಟೆನೆ. ಭೂಪತಿ ಮಗ ಇರೋದು ಈ ಭದ್ರಮ್ಮನ್ ಭದ್ರಕೋಟೆಲಿ. ಇದನ್ನೆಲ್ಲ ದಾಟಿ ನೀನ್ ಅವನ್ನ ಕರ್ಕೊಂಡು ಹೋಗಕ್ಕಾಗತ್ತಾ? ನನ್ ಹಿಂದೆ ಒಂದು ದೊಡ್ಡ ಸೈನ್ಯನೇ ಇದೆ. ನಿನ್ ಹಿಂದೆ ಯಾರೇ ಇದ್ದಾರೆ? 6 ಕೋಟಿ ಕನ್ನಡಿಗರ ಆಶೀರ್ವಾದನೇ ನನ್ನ ತಲೆ ಮೇಲಿದೆ. ಅದಕ್ಕಿಂತ ಇನ್ನೇನೇ ಬೇಕು? ಬಿಡ ಕೇಳು.
ಬಿಟ್ಬಿಡು. ಶೂ ಬಿಚ್ಚಿ. ಬರೀ ತಮಿಳ್ನಾಡು ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾದಲ್ಲಿ ಪೊಲೀಸ್ ಶೂ ಶಬ್ದ ಕೇಳಿದ್ರೇನೆ ಎಂಥ ಕ್ರಿಮಿನಲ್ಸ್ ನಡಗಿ ಸಾಯಬೇಕು. ಹಾಗೆ ಹೊಡಿ. ಬೇಡ. ಏನ್ ಮುಖ ನೋಡ್ತಾ ಇದ್ದೀರಾ? ಹೊಡಿರಿ. ಬೇಡ ನೋಡು. ಅಯ್ಯೋ. ಮರ್ಯಾದೆಗೆ ಅವನ್ನ ಬಿಟ್ಬಿಡು. ಬಾಂಬ್ ಹಾಕಿದ್ರೆ ಬೂದಿ ಆಗೋಗ್ತೀಯಾ. ಬಿಟ್ಬಿಡು ಅವನ್ನ. ಹಾಕೋ. ಯಾಕೆ? ನೀನು ಸತ್ತೋಗ್ತೀಯ ಅಂತ ಭಯನ? ಸಾಯಿಸೋಕ್ ರೆಡಿ ಇರೋರು ಸಾಯೋಕ್ಕೂ ರೆಡಿ ಇರ್ಬೇಕು. ಹಲೋ, ಕಿರಣ್ ಬೇಡಿ. ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ಮರ್ಯಾದೆಗೆ ಹೇಳ್ತಿದ್ದೀನಿ, ನನ್ ಮಗನ್ನ ಬಿಟ್ಬಿಡು. ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಏನ್ ಸರ್, ನನ್ ಮಗ ಕಿಡ್ನಾಪ್ ಆಗಿ 1 ವಾರ ಆಯ್ತು ಅಂತ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಈಗ ಇದ್ದಕ್ಕಿದ್ದ ಹಾಗೆ ನನ್ ಮಗನ್ ಬಿಟ್ಬಿಡು ಅಂದ್ರೆ ಏನ್ ಹೇಳಿ ಸರ್? ಏಯ್ ಕಿರಣ್ ಬೇಡಿ, ಆಟ ಆಡ್ಬೇಡ. ನನಗಿರೋದು ಒಬ್ಬನೇ ಮಗ. ಎಲ್ಲಿದನ್ ಸರ್ ಮಗ? ಆಕ್ಚುಲಿ ನಾನು ಯಾಕೆ ಫೋನ್ ಮಾಡಿದೆ ಅಂದ್ರೆ, ವೈಟ್ ಫೀಲ್ಡ್ ಹತ್ರ ಇರೋ ವರ್ತೂರ್ ಕೆರೆಯಲ್ಲಿ ಒಂದು ಬಾಡಿ ಬಿದ್ದಿದೆಯಂತೆ. ನೋಡಿದ ಪೊಲೀಸ್ನವರೆಲ್ಲ ಹೇಳ್ತಿದ್ದಾರೆ ಅದು ಭೂಪತಿ ಮಗನ್ ಥರನೇ ಇದೆ ಅಂತ. ಯಾವುದಕ್ಕೂ ನೀವು ಒಂದ್ಸಲ ಫ್ರೀ ಮಾಡ್ಕೊಂಡು ಬಾಡಿನ ಐಡೆಂಟಿಫೈ ಮಾಡ್ಬಿಟ್ರೆ ಬರ್ತೀರಲ್ಲ ಸರ್? ಮಾಡ್ಕ ಏ ಭೂಪತಿ ಏನ್ ಹಿಂಗ್ ಸಿಕ್ಕದ ಶುರು ಅಂತ ಕಣೋ. ಫೋನಲ್ಲಿ ಪ್ರೆಸ್ ನ್ಯೂಸ್ ಇರ್ಬೇಕಲ್ಲ. ನಮಸ್ಕಾರ. ಇರ್ಲಿ, ಬನ್ನಿ ಬನ್ನಿ ಬನ್ನಿ. No, 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 don't disturb. Go back. ವಿಕ್ಕಿ, ವಿಕ್ಕಿ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಆದರೆ ಕೆಟ್ಟ ತಾಯಿ ಇರುವುದಿಲ್ಲ. ಸುಭಾಷಿತ. ಇಂಥ ಕೆಟ್ಟ ಮಕ್ಕಳು ಸತ್ತಾಗ ಅಪ್ಪ ಅಮ್ಮ ಅಳ್ತಾರೆ, ಇಡೀ ದೇಶ ಖುಷಿಯಿಂದ ನಗುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ. ಹಲೋ, ನಿನ್ ಬಾಯಿಗೆ ಸಗಣಿ ಹುಳ ಬೇಡ. ಅಲ್ಲ ಕಣೋ, ಶುಕ್ರದಶೆ ಅಂತ ಹೇಳ್ದಲ್ಲೋ, ಎಲ್ಲಾ ಗ್ರಹಗಳು ಅಟಕಾಯಿಸ್ಕೊಂಡು ವಕ್ರ ಆಗ್ಬಿಟ್ಟನಲ್ಲೋ. ಹಾ ಹೌದನಪ್ಪ, ಸರಿ ಕಣಪ್ಪ. ಅಲ್ಲ ಕಣೋ, ಮಗ ಸುಖವಾಗಿರ್ಲಿ ಅಂತ ಎಲ್ಲ ರೂಮ್ಗೂ ವಾಟರ್ ಬೆಡ್ ಹಾಕ್ಸಿದ್ದ. ಈ ನನ್ನ ಮಗ ಬಂದು ಈ ವಾಟರ್ ಮನ್ಗೋನಲ್ಲ, ಇವ್ನಿಗೆ ಏನ್ರಲ್ಲಿ ಹೊಡಿಬೇಕು? ಎಕ್ಸ್ಕ್ಯೂಸ್ ಮಿ ಸರ್, ಇದು ನಿಮ್ಮ ಮಗ ತಾನೆ? ನಮ್ಗೆ ಇನ್ಫಾರ್ಮೇಶನ್ ಬಂದು ನಾವು ಸ್ಪಾಟ್ ಬರೋ ಹೊತ್ತಿಗೆ ಐ ಫೌಂಡ್ ಹಿಮ್ ಡೆಡ್. ಐ ಆಮ್ ಸಾರಿ. ಮಿಸ್ಟರ್ ಭೂಪತಿ, ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಹೇಳಿ. ಒಂದು ಸಣ್ಣ ಕ್ಲೂ ಕೊಟ್ಟು ಸಾಕು. ಐ ವಿಲ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಹೇಳಿ ಸರ್. ಪ್ಲೀಸ್ ಪ್ಲೀಸ್ ಆನ್ಸರ್. ಅವ್ರು ಆಲ್ರೆಡಿ ನೊಂದಿದ್ದಾರೆ. ಪ್ಲೀಸ್ ದಿಲೀಪ್. ಎಸ್ ಮೇಡಮ್. ಬಾಡಿನ ಪೋಸ್ಟ್ ಮಾಡಿ ಕಳಿಸಿ. ಸರ್ ಮಿಸ್ಟರ್ ಭೂಪತಿ, ಮೂರನೇ ಕ್ಲಾಸ್ ಓದಿರೋ ನಿನಗೆ ಇಷ್ಟೊಂದು ಕ್ರಿಮಿನಲ್ ಮೈಂಡ್ ಇರ್ಬೇಕಾದ್ರೆ IPS ಓದಿರೋ ನನಗಿನ್ನೆಷ್ಟಿರ್ಬೇಕು? ಅತಿ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಇದೇ ರೀತಿ ಬೀದಿ ಹೆಣ ಆಗ್ಬೇಕಾಗತ್ತೆ. ಎಲ್ರನ್ನು ಕೊಂದು ಸುಟ್ಟು ಬೂದಿನ ಕೆಂಗೇರಿ ಮೂರಿಲ್ ಬಿಡ್ತಾ ಇದ್ದಲ್ಲ, ಈಗ ನಿನ್ನ ಮಗನ ಬೂದಿನ ಎಲ್ಲಿ ಬಿಡ್ಬೇಕು ಅಂತ ನೀನೇ ಯೋಚನೆ ಮಾಡು.